ಮಳೆಗೆ ಸಿಕ್ಕಿ ಒಂದು ಬಾತುಕೋಳಿ ಸತ್ತು ಹೋಯ್ತು. बुझले कलिजुगे बेचे থেকে और কোনো লাভ নেই। এখন তো বৃষ্টি হলে হাঁসেদেরও ঠান্ডা লাগে, ব্যাঙেরও হাঁচি পায়। ಬ್ರಜೇನ್, ಮುಂದೆ ಯಾವ ಕೆಲಸ ಮಾಡೋದಕ್ಕೂ ನನ್ನ ದೇಹ ನಾಲಾಯಕ್ಕು. ನಾನು ಮಾಡಬೇಕಾಗಿರೋದೆಲ್ಲ ಮಾಡಾಗಿದೆ. ಇನ್ನು ಮುಂದೆ ಮಾಡಬೇಕಾಗಿರೋ ಕೆಲಸಕ್ಕೆ ಈ ದೇಹನ ಬಿಟ್ಟು ಬೇರೊಂದು ದೇಹನ ಹೊತ್ತರಬೇಕಾಗಿದೆ. ನಾನು ನನ್ನ ಕೊನೆ ಕ್ಷಣಗಳನ್ನು ಎದುರು ನೋಡ್ತಿದ್ದೀನಿ. ಸಾವು ನನ್ನ ತಲೆ ದಿಮ್ಮ ಹತ್ರ ಬಂದು ಕೂತಿದೆ. ಸಾಕಪ್ಪ ಸಾಕು, ಈ ಕೆಲಸ, ಈ ಸೇವೆ, ಈ ಆಟ. ಆ ಪುಸ್ತಕ ತಗೊಂಬ. ಸ್ವಾಮೀಜಿ, ಈ ಪುಸ್ತಕ ನನ್ನ ಜೊತೆ ಇಡೀ ಜಗತ್ತನ್ನೇ ಸುತ್ತಿದೆ ಗೊತ್ತಾ. 7 ವರ್ಷಗಳ ಹಿಂದೆ ನಾನು ಬರೆದಿರೋದು. ಹೌದು. Now to seek a corner. Now to seek a corner. And lay myself to die. And lay myself to die. Now to seek a corner and lay myself to die. ನನ್ನ ಇಡೀ ಜೀವನವನ್ನು ಹಿಂದಿರುಗಿ ನೋಡಿದ್ರೆ ನನಗೆ ಯಾವ ಪಶ್ಚಾತ್ತಾಪ, ಯಾವ ತೃಪ್ತಿ, ಯಾವ ಕೊರಗೂ ಇಲ್ಲ. ದೇಶದಿಂದ ದೇಶಕ್ಕೆ ಸುತ್ತಿದ್ದೀನಿ. ನನ್ನ ಮತಿಗೆ ಹೊಡೆದಷ್ಟನ್ನು ನಿರ್ವಂಚನೆಯಿಂದ ಜನರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಜನರು ತಮ್ಮ ತಟ್ಟೆಯಿಂದ ಕೊಟ್ಟಂಥ ಒಂದು ತುತ್ತು ಅನ್ನವನ್ನು ತಿಂದಿದ್ದೀನಿ. ಅಕಸ್ಮಾತ್ ನಾನು ಸೋಮಾರಿಯಾಗಿದ್ದು, ಏನೂ ಕೆಲಸ ಮಾಡದೆ ಜನರಿಗೆ ಹೊರೆಯಾಗಿ ಅವ್ರ ಅನ್ನವನ್ನು ಕಿತ್ಕೊಂಡು ಹೊಟ್ಟೆ ಹೊರ್ಕೊಂಡಿದ್ದೀನಿ ಅಂತ ಅನಿಸಿದ್ರೆ ಅದೇ ಗಾಳಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ದೆ. ನಾನೊಬ್ಬ ಸೋಮಾರಿ ಸನ್ಯಾಸಿಯಾಗಿ ದಿನಗಳನ್ನ ಕಳೆದಿಲ್ಲ ಅನ್ನೋ ಆತ್ಮತೃಪ್ತಿ ನನಗಿದೆ. ಜಾಸ್ತಿ ಹೊತ್ತು ಕೂತ್ಕೊಂಡು ಪತ್ರನೂ ಬರೆಯೋಕ್ಕಾಗಲ್ಲ. ಆದರೆ ಈ ಒಂದು ಪತ್ರ ಬರೀಬೇಕು. ಯಾರಿಗೊತ್ತು, ಇದೇ ನನ್ನ ಕೊನೆ ಪತ್ರ ಆಗ್ಬಿಡ್ಬೋದು. ಬರೀಬೇಕು. Know for certain that the work done by me is not the work of Vivekananda. It is his work. If one Governor General retires, another is sure to be sent in his place by the Emperor. ಇನ್ನೊಬ್ಬ ವಿವೇಕಾನಂದ ಇದ್ದಿದ್ರೆ ಅವನಿಗೆ ಅರ್ಥ ಆಗ್ತಾ ಇತ್ತು ಈ ವಿವೇಕಾನಂದ ಏನು ಸಾಧಿಸಿದಾನೆ ಅಂತ. ಆದರೂ ಮುಂದೆ ಇನ್ನೂ ಅದೆಷ್ಟು ಜನ ವಿವೇಕಾನಂದರು ಬಂದು ಹೋಗೋದಿದೆಯೋ ಏನೋ. ಶ್ರೀರಾಮಕೃಷ್ಣರ ಸಾವಿರಾರು ಭಕ್ತರಲ್ಲಿ ನನ್ನಂಥವನು ಒಬ್ಬನಲ್ಲ ಒಬ್ಬ ಖಂಡಿತ ಹುಟ್ಟುತ್ತಾನೆ. ಅವನು ನನ್ನ ಅರ್ಥ ಮಾಡಿಕೊಳ್ತಾನೆ. ಜೀರ್ಣವಾಗಿರೋ ಬಟ್ಟೆಯನ್ನು ಕಳಚಿ ಬಿಸಾಡಿದ ಹಾಗೆ ಈ ದೇಹದಿಂದ ನಾನು ಮುಕ್ತನಾದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು ಅಂತ ನನಗನ್ನಿಸ್ತಿದೆ. ನಾನು ಎಲ್ಲೇ ಇರಲಿ
ಜನರಿಗೆ ಸ್ಫೂರ್ತಿ ತುಂಬೋದಂತೂ ನಿಲ್ಲಿಸಲ್ಲ. ಜಗತ್ತಿನಲ್ಲಿ ಎಂದೂ ವಿವೇಕಾನಂದರಿಗೆ ಕೊರತೆ ಇರಲ್ಲ. ಜಗತ್ತಿಗೆ ಅವಶ್ಯಕತೆ ಇದ್ದರೆ 1,000 ಲಕ್ಷ ಕೋಟಿ ವಿವೇಕಾನಂದರು ಹುಟ್ಕೋತಾರೆ. ಓ ಧೀರ, ಎಚ್ಚರನಾಗು. ಕನಸು ಕಂಡಿದ್ದು ಸಾಕು. ಸಾವು ನಿನ್ನ ಕತ್ತಿನ ಪಟ್ಟಿಯನ್ನು ಹಿಡಿದಿದೆ. ಆದರೂ ಹೆದರಬೇಡ. ಯುದ್ಧ ಭೂಮಿಯಿಂದ ಓಡಿ ಹೋಗೋದ? ನಾನು ಯಾವ ಕೆಲಸವನ್ನು ಇಡೀ ಜೀವನ ಪೂರ ಮಾಡಿಲ್ವೋ ಅದನ್ನು ಈಗ ಮಾಡೋದಾ? ಬ್ರಿಜೇನ್, ಸ್ವಾಮೀಜಿ. ದೀಪ ಆರಿಸ್ಬಿಡು. ಎಸ್ ಸ್ವಾಮೀಜಿ. ಅಷ್ಟಕ್ಕೂ ನಾನು ಯಾರು? ದಕ್ಷಿಣೇಶ್ವರದ ಆ ಆಲದ ಮರದ ಕೆಳಗೆ ಶ್ರೀರಾಮಕೃಷ್ಣರ ಬಾಯಿಂದ ಬರ್ತಿದ್ದ ಆ ಅಮೃತವಾಣಿಯನ್ನು ಕಣ್ಣರಳಿಸ್ಕೊಂಡು ಮಂತ್ರಮುಗ್ಧನಾಗಿ ಕೇಳ್ತಾ ಇದ್ದ ಆ ಪುಟ್ಟ ಬಾಲಕ. ಅದೇ ನನ್ನ ನಿಜ ರೂಪ. ಈ ಕೆಲಸ, ಸೇವೆ, ಮತ್ತೊಬ್ಬರಿಗೆ ಒಳ್ಳೆಯದು ಮಾಡೋದು, ಇವೆಲ್ಲ ನಾನೇ ಹಾಕ್ಕೊಂಡ ವೇಷಗಳು. ಈಗ ಅದೇ ಅಮೃತವಾಣಿ ಮತ್ತೆ ಕೇಳಿಸ್ತಾ ಇದೆ. ನನ್ನ ಮನಸ್ಸಿನಲ್ಲಿ ತರಂಗಗಳನ್ನೆಬ್ಬಿಸೋ ಮಾಂತ್ರಿಕ ವಾಣಿ, ನನ್ನ ಗುರುದೇವನ ಕರೆ. ನಾನು ಹೊರಟೆ ದೇವ, ನಾನು ಹೊರಟೆ. আমি আসছি। মন চলো নিজ নিকে Massage the other leg. তনে মন চলো নিজ নিকে তনে। स्वामीजी, 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 महाराज, 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 महाराज। ಮಾರ್ಗದರ್ಶಿ, ಗುರು, ನಾಯಕ, ಬೋಧಕ ಎಲ್ಲರೂ ಹೊರಟಾಗಿದೆ. ಉಳಿದಿರುವವನು ಆ ಬಾಲಕ, ಆ ಸೇವಕ ಮಾತ್ರ.